ಫುಲ್ಲು ಡೇರಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಫುಲ್ಲು ಡೇರಿಂಗ್ ಅಂದ್ರೆ ಎಷ್ಟು ಡೇರಿಂಗ್ ಅಂತ ಗೊತ್ತಾಗುತ್ತೆ ನಿಮಗೆ. ಗೈಸ್ ಒಂದು ರೀಲ್ ಮಾಡ್ತಾ ಇದೀವಿ. ಫುಲ್ಲು ಕ್ಯಾರೆಕ್ಟರೈಸೇಷನ್ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟು ಇವನು ಜೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಇದೀವಿ ಇವತ್ತು. ಅದು ಆಗ್ಬೋದು ಮಗ. ಇದ್ರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ನೋಡ್ಕೊಳ್ಳಿ ಇಲ್ಲಿ. ಯಪ್ಪ ಎನಿ ಲಾಸ್ಟ್ ವರ್ಡ್ಸ್? ನೋ ಮೋರ್ ವರ್ಡ್ಸ್. ನೀವು ಅಭ್ಯಾಸ ಇದೆ. ದಿನ ತಿಂತಂಗೆ ದಿನ ಏನ್ ತಿನ್ನಲ್ಲ. ಮುಖ ಹೆಂಗ ಆಗೈತೆ ಗೊತ್ತಾ? ತಲೆ ತಿರುಗ್ತಿದೆ ನನಗೆ. ಅಲ್ಲ ಹೊಂಟಿ ಹೇಳಿ ಏನು ಶಿವಕುಮಾರ್ ಬಂದು ಒದ್ದಾಡ್ಕೊಂಡ. ವೆಲ್ಕಮ್ ಟು ಅಂಜನ್ ಡೈರೀಸ್. ಇವತ್ತು ಹೊಸ ಚಾಲೆಂಜ್ ಜೊತೆ ನಮ್ ದೋಸ್ತಿಗಳ ಜೊತೆ ಬಂದಿದ್ದೀವಿ. ಇನ್ ಕೊಲಾಬರೇಷನ್ ವಿತ್ ಸಾಗಾ ಸ್ಟೋರೀಸ್ ಅಂಡ್ ಅಂಜನ್ ಡೈರೀಸ್. ಒಳ್ಳೆ ಚಾಲೆಂಜ್ ಇದೆ ಇವತ್ತು. ಫುಲ್ಲು ಡೇರಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಫುಲ್ಲು ಡೇರಿಂಗ್ ಅಂದ್ರೆ ಎಷ್ಟು ಡೇರಿಂಗ್ ಅಂತ ಗೊತ್ತಾಗುತ್ತೆ ನಿಮಗೆ. ಆದ್ಮೇಲೆ ಮಾತು ಬರುತ್ತೆ, ಈಗಲೇ ಮಾತು ಬರುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ. ನಾವೇನಾದ್ರು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಆರೋಗ್ಯ ವಿಚಾರ ನಾವು ನೆಕ್ಸ್ಟ್ ಭಾಗ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಯಾಕೆ ಅಂತ. ಆ ಲೆವೆಲ್ಗೆ ಈ ಡೇರ್ ಚಾಲೆಂಜ್ ಇದೆ. ಫುಲ್ ಊಸ್ಟ್ ಆಗಿ ಆ ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಅಲ್ಲಿಗೆ. ಕಳ್ಳರ ಕಳ್ಳ ಬಂದ ಮುರಾರಿ ನೆನ್ನೆಯಿಂದ ಬರ್ದೆ ಇವತ್ತು ಬಂದವನೆ. ಕಾಣಿಸಿಲ್ಲ, ಇವತ್ತು ಕಾಣಿಸ್ಕೊತವನೆ. ಅವರು ಮೇನ್ ಕ್ಯಾರೆಕ್ಟರ್ ಇವತ್ತು ಚಾಲೆಂಜ್ಗೆ. ಇವನ್ನೇ ನಾವೇ ಅಂಜನ್ ಡೈರೀಸ್ ವರ್ಸಸ್ ಸಾಗಾ ಸ್ಟೋರೀಸ್. ಅಂಜನ್ ಡೈರೀಸ್ ವರ್ಸಸ್ ಸಾಗಾ ಸ್ಟೋರೀಸ್. ಢುಡುನ್. ಸೊ ಗೈಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಚಾಲೆಂಜ್ ಏನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಶಿವಕುಮಾರ್ ಇಲ್ಲಿ ಪುಷಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಲ್ಲಿ ಸಾಗಾ ಸ್ಟೋರೀಸ್ ಅವರು ಯಾವುದೋ ರೀಲ್ ಮಾಡ್ತಾ ಇದ್ದಾರೆ. ಶೌರ್ಯ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ. ಕ್ಯಾಮ್ರಾಮನ್ ಆಗಿ ಪಾಪ ಪಾಳೆಬ್ತಾ ಇದ್ದಾರೆ. ಸೊ ಗೈಸ್ ನಾವು ಏನು ಚಾಲೆಂಜ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತು ಕಾಯಿರಿ. ನಮ್ಮ ಕತೆ ಏನೇನಾಯ್ತದೆ ಅದು ಬೇಡ ಅಂತ ಹೇಳಿದ್ವಿ. ಗಗನ ಹಿಂಸೆ ಮಾಡಿ ಇಲ್ಲ ಮಾಡಲೇಬೇಕು ಅಂತ ನೀವು ಕೇಳಿದ್ರಿ ಅಂತ ತರಿಸಿದಾಳೆ. ಯಾವುದು ಕೋಪ ಇಟ್ಕೊಂಡು ನಮ್ಮನ್ನ ತೀರಿಸ್ಬೇಕು ಅಂದ್ಕೊಂಡಿದ್ದಾಳೆ ಕೋಪ ಇಟ್ಕೊಂಡು. ಸೊ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಇಲ್ವೋ ಅದೇನೋ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತಪ್ಸ್ಕೊಳಕ್ಕಂತೂ ಆಗಲ್ಲ. ಅದು ಮಾಡಿದ ಮೇಲೆ ಏನಾಗುತ್ತೆ ಅಂತ ಪಜಿತಿ ನೋಡ್ಬೇಕಷ್ಟೇ. ತಪ್ಸ್ಕೊಳಕ್ಕಂತೂ ಆಗಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಇವನು ಟ್ರೈ ಮಾಡ್ತಾವನೆ ಇಲ್ಗೋಬೇಕು ಅಂತ ಬಿಡ್ತಾ ಇಲ್ಲ. ಮಾಡಲೇಬೇಕು ನೀವು ಅಂತ ಗಗನ ಪಟ್ಟಿಟ್ಕೊಂಡಿದ್ದಾಳೆ. ಸೊ ಅವಳಿಗೋಸ್ಕರ ಮಾಡ್ತಾ ಇದೀವಿ. ಸೊ ಬನ್ನಿ ನೋಡವ ಏನು ಮಾಡ್ತಾ ಇದೀವಿ. ಒಳ್ಳೆ ರೀಲ್ ಮಗ. ಗೈಸ್ ಒಂದು ರೀಲ್ ಮಾಡ್ತಾ ಇದ್ವಿ. ಫುಲ್ಲು ಕ್ಯಾರೆಕ್ಟರೈಸೇಷನ್ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟು ಇವನು. ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟು ಶಿವಕುಮಾರ್ಗೆ ಎಷ್ಟು ಬೈಕಬೇಕು ಅಷ್ಟು ಬೈದ್ಬಿಟ್ಟ. ಇಷ್ಟೊತ್ತರೆಗೂ ರೀಲ್ ಮಾಡಿದ್ ಸಾಕು. ಬರ್ರಪ್ಪ ಮೇನ್ ಕಂಟೆಂಟ್ ಇದೆ. ಮೇನ್ ಕಂಟೆಂಟ್ ಮಾಡಕ್ಕೆ ಹೋಯ್ತಾ ಇದೀವಿ. ನೋಡ್ರಿ ನೀವು ಇಲ್ಲೇ ನಿಂತ್ಕೊಂಡು ಇನ್ನೊಂದು ಆಟ ಕರೀತೀವಿ. ನೋಡ್ರಿ ನಾವು ಬರ್ತೀವಿ. ಛತ್ರಿ ತಗೊಳಂಗಿಲ್ಲ ಇವ್ರಿಗೆ. ಫೋಟೋ ಶೂಟ್ ಚಿಕ್ಕ ಛತ್ರಿ ಕಿತ್ಕ ಫೋಟೋ ಎಂತದು ಫೋಟೋ ಶೂಟ್ ಮಾಡ್ತಾ ಅವ್ರಲ್ಲ. ಶೋಟ ಪುಟ ಯಾಕೆ ಮಾಡ್ತಾ ಇದ್ದೀರಿ? ಏನು ಇಲ್ಲಿ ಚೂರು ಹೇಳಂಗಿಲ್ಲ. ಅತಿ ಮಾಡೋದು ಹುಡುಗ. ಚೋಟ ಪುಟ್ಟ ಅಂತೆ. ಶಿವಕುಮಾರ್ ಜೀವನ ಪೂರ್ತಿ ಸಚಿನಾರ ಅಣ್ಣನ ಮಗಳ ಕಾಲ ಬಗ್ಸ್ಕೊಳ್ಳೋದೇ ಆಯ್ತು. ಇದೇನ ಪಂಚರ್ ಆಯ್ತದ ಕಣವ. ನೋಡಲಿ ಏನು ಮಾಡಬೇಡ ಅನ್ನೋ. ಶ್ಯೂರ್ಲಿ 100% ಅವ್ನು ಮಾಡ್ತಾನೆ. ಅದೇ ಅವ್ನು ಸ್ಪೆಷಲ್ ಕ್ಯಾರೆಕ್ಟರೈಸೇಷನ್. ಗೈಸ್ ಫೈನಲಿ ಚಾಲೆಂಜ್ ಏನು ಅಂತ ಸಾಗಾ ಸ್ಟೋರೀಸ್ ಕಡೆಯಿಂದ ಸಚಿನ್ ಮತ್ತೆ ಗಗನ ಅವ್ರು ರಿವೀಲ್ ಮಾಡ್ತಾ ಇದ್ದಾರೆ. ಜೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಇದೀವಿ ಇವತ್ತು. ಇದ್ರ ಮೇಲೆ ಬರ್ದ್ಬಿಟ್ಟಿದ್ದಾರೆ ಏನೇನಂತ ಅಂದ್ರೆ ನೋಡಿದ್ರೆ ಭಯ ಆಗ್ತಾ ಇದೆ ನೋಡಿ. ಸಿಂಪಲ್ ನೋಡಿದ್ರೆ ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಇದು. ಈ ಚಿಪ್ ತಿಂದಲ್ಲಿ ಚಿಪ್ಸ್ ತಿನ್ನಲ್ಲ ನೀವು ಅಂತ. ಆಮೇಲೆ ರೆಸ್ಟ್ ಇನ್ ಪೀಸ್ ಅವರೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಅಯ್ಯೋ ರೆಸ್ಟ್ ಇನ್ ಪೀಸ್. ಸೊ ಆಮೇಲೆ ವಾಟ್ ಟು ಎಕ್ಸ್ಪೆಕ್ಟ್ ಅಂದ್ರೆ ಇದ್ರಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಆಫ್ ಸ್ಪೀಚ್ ಆಗ್ಬೋದಂತೆ. ಆಮೇಲೆ ಕಣ್ಣಲ್ಲಿ ನೀರ್ ಬಂದು ಒಂದ್ ಸ್ವಲ್ಪ ಕಣ್ಣೆಲ್ಲ ಬ್ಲರ್ ಆಗ್ಬೋದಂತೆ. ಗೊತ್ತಿಲ್ಲ ಎಷ್ಟು ಅಮೌಂಟ್ ತಿಂದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ತರಿಸಿರೋದು 2 ಸದ್ಯಕ್ಕೆ 5 ಜನಕ್ಕೋಸ್ಕರ. ತುಂಬಾ ಖಾರ ಇರುತ್ತೆ ಅಂತ ಇದೆ. ಆಮೇಲೆ ಮೌತ್ 4 ಜನಕ್ಕೆ ಅಂತ ಇದ್ಲು. ಈಗ ನಾವು ಫೋರ್ಸ್ ಮಾಡಿ ಇವಳು ತಿನ್ಬೇಕು ಅಂತ 5 ಜನ ಮಾಡಿಸಿದೀವಿ. ಕೊನೆಗೆ ಇವಳು ತಿನ್ಸ್ಬೇಕು ಅಂತ ಇದೆ. ಸೊ ಇದನ್ನ ಯಾರು ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಾವು ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಂಡು ಟ್ರೈ ಮಾಡ್ತೀವಿ. ಮಕ್ಕಳಿಗಂತೂ ಪ್ಲೀಸ್ ಕೊಡ್ಲೇಬೇಡಿ. ಅಂಡ್ ಇದು ಕಮ್ಮಿ ಪ್ರೈಸ್ ಅಲ್ಲ. ಇದು ಒಂದು ಪೀಸಿಗೆ ನಾವು 250 ರೂಪಾಯಿ ಕೊಟ್ಟು ತರಿಸಿರೋದು. ಸೊ 2 ರಿಂದ 500 ರೂಪಾಯಿ ಆಗಿದೆ. ಸಿಂಗಲ್ ಪೀಸ್ ಟ್ರೈ ಮಾಡಕ್ ಹೋಗ್ಬೇಡಿ. ಒಂದೇ ಪೀಸ್ ಏರ್ ಟೈಟ್ ಮಾಡಿದಾರೆ ಅಷ್ಟೇ. ಒಂದು ಪೀಸ್ಗೆ 250 ರೂಪೀಸ್.
ಅಂಡ್ ಇದನ್ನ ಕೈಯಲ್ಲಿ ಹಂಗೆ ಹಿಂಗೆಲ್ಲ ಮುಟ್ಬಾರ್ದು. ಎಲ್ಲಿ ಮುಟ್ತೀವಿ ಮುಟ್ಕೊಂಡು ಎಲ್ಲೇ ಮುಟ್ಟಿದ್ರು ಉರಿ ಬರುತ್ತೆ ಅಂತ ಅವರೆಲ್ಲ ವೆಬ್ಸೈಟ್ ಅಲ್ಲೇ ಹಾಕ್ಬಿಟ್ಟಿದ್ರು ನಾನು ತರ್ಸಕ್ ಮುಂಚೆ. ಫುಲ್ ಬ್ಲಾಸ್ಟ್ ಆಗುತ್ತಂತೆ. ಸೊ ಬಾಯ್ಸ್ ರೆಡಿನಾ? ರೆಡಿ. ಹೌಸ್ ದ ಜಾರ್ಜ್ ಬಾಯ್ಸ್. ಸೊ ಬಾಯ್ಸ್ ನೋಡಿ ನಮ್ಮ ಜೊತೆಗೆ ನಾವು ಇಬ್ರೆಲ್ಲ ಇವರು 3 ಜನ ಮಾಡ್ತಾ ಇದ್ದಾರೆ. ನಾವು ಪಾರ್ಟ್ ತಗೊಂಡು ಡೆತ್ ಆಯ್ತಾ ಇದೀವಿ. ಪಾರ್ಟಲ್ಲಿ ಒಳ್ಳೆ ಡೆತ್. ನಾವಿಬ್ರೆ ಯಾಕೆ ಬಾಯ್ಸ್ ರೆಡಿನಾ? ನಾವು ರೆಡಿ. ಚಲೋ. ಹಿಂಗಂತ ಈ ಜಲೋ ಅಂದ್ಬಿಟ್ಟು ಮಾತುಗಳು ಅದು ಆಗ್ಬೋದು ಮಗ. ಕೂನೋಸ್ ಕೈಗೆ ಬೇರೆ ಕಡ್ಕತಾವಳೆ. ಇದ್ರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ನೋಡ್ಕೊಳ್ಳಿ ಇಲ್ಲಿ. ಯಪ್ಪ ಶಾರ್ಟ್ ಅಂಡ್ ಲಾಸ್ ಆಫ್ ಸ್ಪೀಚ್, ಮೌತ್ ಆನ್ ಫೈರ್, ನೆಕ್ಸ್ಟ್ ಲೆವೆಲ್ ಸಕ್ಕದ. ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಎನಿ ಲಾಸ್ಟ್ ವರ್ಡ್ಸ್ ಸ್ಪೈಸ್ ಹಂಗೆ ಬರ್ತಾ ಇದೆ ಮುಖಕ್ಕೆ. ತುಸು. ಏನಿದು ನೋಡಿದ್ರೆ ಭಯ ಆಯ್ತಾ? ವಾಸನೆ ಖಾರದ ಪುಡಿ. ಹಲೋ ಅಮ್ಮ. ಬಂದೆ ಅಮ್ಮ ನಾನು ಇವತ್ತು ಬರೋದಿಲ್ಲ, ಕೊನೆ ದಿನ. ಏ ಬಾರ ಬಾರ ಚಿನ್ನ ಬಾರೋ. ಬಾರ ಚಿನ್ನ ಇವೆಲ್ಲ ಆಟ ನೋಡಿದ್ವಿ. ಬಾರ ಚಿನ್ನ. ಏ ಬಾಡ ಬಾಡ ಬಾಡ. ಯಪ್ಪ ಎಲ್ಲ ಇತ್ತು ಅದ್ರೊಳಗೆ ಹಾಕ್ಬಿಟ್ಟ. ಎಷ್ಟು ಪೀಸ್? ಅದ್ರ ಒಂದೇ ಪೀಸಾ? ಇಲ್ಲ, ತುಂಡು ಮಾಡ್ಬಿಟ್ಟವಳೆ 2 ಪೀಸು. ಓಕೆ ಓಕೆ, ಇವರಿಗೆಲ್ಲ ಮೋಸ ಮಾಡಬಾರ್ದು ಅಂತ ನಾನು ಭಯ, ಡಗ 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 ಅಂತ. ಎಲ್ಲರಿಗೂ ಈಕ್ವಲ್. ಇಲ್ಲಿ ತನಕ ಹೊಡಿತೈತೆ. ಏನ್ ಹಂಗೆ ನೋಡಿತಲ್ಲ ಮಗ? ಹಂಗಾರೆ ಡು ಯು ಥಿಂಕ್ ಐ ಕ್ಯಾನ್ ಸರ್ವೈವ್? ಯು ಕಾಂಟ್. ನೋ ವಿ ಥಿಂಕ್ ಯು ಗಾಟ್ ಕರೋನಾ. ದ್ಯಾಟ್ ಮೇ ಬಿ ದ ಸಿಚುವೇಶನ್. ಎಲ್ರಿಗೂ ಸಮವಾಗಿ ಹಚ್ಚಬೇಕು ಅಂತ ವೇಯಿಂಗ್ ಮಷೀನ್ ಅಲ್ಲಿ ವೇ ಮಾಡ್ತಾಳೆ ಗಗನ. ಇಲ್ಲ, ಅವಳು ಕೈ ಕವರ್ ಹಾಕೊಂಡವಳು, ನಾವು ಹಂಗೆ ತಿನ್ನದಾ? ನಾನು ತುಂಬಾ ಆಗಲ್ಲ, ಅರ್ಧ ಮಾಡು ಸಾಕು. 1 ಗ್ರಾಮು ಇಲ್ಲ ಅಂತ ಅಂದ್ರೆ 1 ಗ್ರಾಮು ಇಲ್ಲ. ಕೊಡಿ. ಎಲ್ಲ ಖಾರ ಪುಡಿ ವಾಸನೆ ಬರ್ತೈತೆ, ನಂಗೆ ಏನು ಗೊತ್ತೇ ಇಲ್ಲ. ಎಲ್ಲ ಸರಿ. ಇನ್ನೊಂದು ಕೊಡಿ. ಅದು ಮೂವ್ ಹೋಗ್ಬಿಡ. ಅಲ್ಲ ಐತಿ ಅಣ್ಣ, ಕೊಡೋಣ. ಓ ಬಂತೀಗ, ಈಗ ಉದ್ರಸ್ದಾಗ ಬಂತು. ಹಿಂಗೆ ತೆಗೀತಾ? ಕಟ್ ಮಾಡೋದು. ಏ ಒಂದೇ ಸಾಕ ಫಸ್ಟ್ ಅಂತ. ಏ ಸಾಕು ಒಂದೇ. ಓಕೆ, ಎಲ್ಲ ಕುತ್ಕೊಳ್ಳಿ. ಇದಕ್ಕೆ ಹಾಕಿ. ಗೈಸ್, ನಮ್ಮ ಮೋದಕ ಕೇಲ್ ಈಗ ಶುರು ಆಗ್ತಾ ಇದೆ. ನೋಡಿ, ಆನಂದಿಸಿ. ಶೌರ್ಯ, ಎನಿ ಲಾಸ್ಟ್ ವರ್ಡ್ಸ್? ಎನಿ ಲಾಸ್ಟ್ ವರ್ಡ್ಸ್? ಇಲ್ಲ, ಬಾರಣ ಇಷ್ಟೇ ತಿನ್ನು. ಅಂತ ಆಗದಿದ್ರೆ ಸಾಕು. ಎನಿ ಲಾಸ್ಟ್ ವರ್ಡ್ಸ್? ನೋ ಮೋರ್ ವರ್ಡ್ಸ್. ನೀವು ಬಿ ದ ಲಾಸ್ಟ್ ವರ್ಡ್. ನಂದು ಲಾಸ್ಟ್ ವರ್ಡ್ಸ್ ಏನಿಲ್ಲ ಗೈಸ್. ಏನಾರು ಆಗಲಿದ್ರೆ ಚಿಟ್ ಬರ್ದು ಹಾಕ್ತೀನಿ. ಅಯ್ಯೋ, ಎಲ್ಲಿಟ್ಟಿದ್ರೆ ಘಾಟ್ ಹೊಡಿತಾ ಇದೆ. ಯಪ್ಪ, ಯಾವ್ದಂತ ನಂಗೆ ಹೇಳ್ಬಿಡು. ಯಾರು ಚಿಟ್ಟೆತ್ತ ಈಗ? ಇವುದು ಏನದು ಕನಸುಗಾರ ತರ ಎಲ್ಲಾದ್ರಲ್ಲೂ ಶಿವಕುಮಾರ್ ಮಸ್ತಾಗಿ ಚೀಟ್ ಬರೀತಾವನೆ ಗಾಯ್ಸ್. ಯಾರು ಫಸ್ಟ್ ಚೀಟ್ ಚೀಟ್ ಹತ್ತದ ಫಸ್ಟ್ ಚೀಟ್ ಹತ್ತದ ಯಾರು ಅಂತ ಮಾಡ್ತೀಯ? ಹಂಗಾರೆ 1 2 3 4 5 ಅದರಲ್ಲಿ ಹೆಸರು ಎಲ್ಲ ಇಟ್ಕೊಳ್ಳೋದು. 1 ಬಂದನು. 1 ಬಂದ್ರೆ ಫಸ್ಟ್ ಇಂತ ನಮ್ಗಿಂತ ಎಕ್ಸೈಟ್ಮೆಂಟ್ ಗಗನಿಗೆ ತಿನ್ಸ್ಬಿಡವ ಇವ್ರಿಗೆ ಅಂತ ಇನ್ನು ತೀವ್ರಗೊಳಿಸ್ತಾ ಚಾಲೆಂಜ್ ಅಲ್ಲಿ ಒಂದು ಟ್ವಿಸ್ಟ್ ತಂದಿದ್ದಾರೆ ಶೌರ್ಯ ಅವರು. ಈಗ ಚೀಟ್ ಬರೋದು ಆಗ್ತಾನೆ ಗಗನ ಯಾರು ಫಸ್ಟ್ ಹಚ್ಚೋದಾಳೆ. ಫಸ್ಟ್ ನೋಡ್ಬಿಟ್ಟು ನಾನ್ ತಿನ್ನಲ್ಲ, ನೆಕ್ಸ್ಟ್ ನೀನ್ ತಿನ್ನು ಅಂತ. ಆಮೇಲೆ ಅವೆಲ್ಲ ಬೇಡ ಅಂತ ಈಗ ಚಿಟ್ ಹಾಕ್ತಾ ಇದೀವಿ. ಯಾರು ಫಸ್ಟ್ ಚಿಟ್ ಹೆಸರಲ್ಲಿ ಯಾರು ಫಸ್ಟ್ ಬರುತ್ತೆ ಅವರು ಹಿಂಗೆ ಹಾಡು ಹಿಂಗೆ ಮಾಡು. ಹಿಂಗೆ ಏನ್ ಮಾಡಿದ್ರು 4 ಜನದ ಹೆಸರಲ್ಲಿರೋದು ಬಂದೆ. ಎಲ್ಲ ದೇವ್ರ ಬೇಡ್ಕೊಳ್ಳಿ. ತಾಯಿ ಆಂಜನೇಯ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಕಾಮೇಶ್ವರಿ ಅಂತ ಬೇಡ್ಕೊಳ್ಳಿ. ನನ್ನ ಹೆಸರು first ಮೊದಲನೇದಾಗಿ ಪ್ರಾರ್ಥನೆ ಶಿವಕುಮಾರ್ ಅವರಿಂದ. ಪ್ರಾರ್ಥನೆ ಸ್ಟಾರ್ಟ್ ಮಾಡ್ರಪ್ಪ. ಗೈಸ್, ಫೈನಲ್ ರೆಡಿ ಆಗಿದೆ. ಸ್ಟೋರೀಸ್, ಅಂಜನ್ ಡೈರೀಸ್, ಲೆಟ್ಸ್ ಸ್ಟಾರ್ಟ್. ಈ ಚಿಟ್ಟಲ್ಲಿ ಈ ಚಿಟ್ಸಲ್ಲಿ 4 ಜನದ ನೇಮು ಇದೆ. ಸೊ ಇವಾಗ ಬೇರೆ ನಂಬರ್ ಹಾಕಿ, ನಾನು ತೆಗಿತೀನಿ. ಹಾಕಿ. ಮೊದಲನೆಯ ವ್ಯಕ್ತಿ ನಿಮ್ಮ ಯಾರು ಯಾರು ಅಂದ್ರೆ ಯಾರು? ಅದಾರ ಮೊದಲು ಕ್ಯಾಮೆರಾಗೆ ಮೊದಲು ಆಗ್ತದೆ ಕ್ಯಾಮೆರಾಗೆ ಅಂಡ್ ಇಟ್ಸ್ ಶಿವಕುಮಾರ್ ಫಸ್ಟ್. ದೇವರೇ ಡಿಸೈಡ್ ಮಾಡೋದು. ದೊಡ್ಡ ಪೀಸ್ ಕೊಡು, ದೊಡ್ಡ ಪೀಸ್ ಕೊಡು. ದೊಡ್ಡದಲ್ಲ ಚಿಕ್ಕದ್ ಕುಡಿದು ಸೈಜ್ ತಕ್ಕಂಗ್ ಕೊಡ್ಬೇಕು. ದೊಡ್ಡದು ಕಡಿದು ನೀನೇ ಹಾಕ್ಬಿಡೋ ಬಾಳಿಕೆ. ಗೈಸ್, ಘಾಟು ಮೊಕ್ಕೊಡಿತಾ ಇದೆ ಅಂಡ್ ದಿಸ್ ಇಸ್ ದ ಚಿಪ್ಸ್. ಶಿವಕುಮಾರ್ ಅವ್ರ ಕೈಗೆ ಕೈ ಬೇಡ ಕಣೋ, ಬಾಯಿಗೆ ಹಾಕ್ಸು. ಏ ಫುಲ್ ಹಾಕ ತಿನ್ಬೇಕು. ತಿನ್ಬೇಕು, ಖಾಲಿ ಮಾಡ್ಬೇಕು ಒಟ್ನಲ್ಲಿ. ಫಸ್ಟ್ ತಿನ್ನೋಡು ಒಂಚೂರು. ತಿನ್ಬಿಟ್ಟು ಖಾಲಿ ಮಾಡ್ಲೇಬೇಕು, ಮುಗಿಯಂಗಿಲ್ಲ.
ಅರ್ಧನೇ ತಿಂದ ಕಣೋ. ಅಣ್ಣ ಏನ್ ಟೈಮ್ ತಗೊಳತ್ತೆ ಸ್ವಲ್ಪ. ಹೌದು, 1 ನಿಮಿಷ 2 ನಿಮಿಷ ಆದ್ಮೇಲಿಂದ ಹೊಡೆಯೋದು. ಐ ಕ್ಯಾನ್ ಫೀಲ್ ಮೈ ಬ್ರೋ. ಉರಿ ಸ್ಟಾರ್ಟ್ ಆಗ್ತಿದೆ ಈಗ ಒಳಗೆ. ತಿಂದೆ ಬಿಡಲು. ಉದಿಸ್ಬೇಡ. ಇನ್ನೊಸಿ ಕೊಡಿ. ಇನ್ನೊಸಿ ಕೊಡಮ್ಮ. ಉಪ್ಪಿನಕಾಯಿ ಅಲ್ಲಿ ಇದರಿಂದ ರಿಲಯನ್ಸ್ ಮಾಡಿದ್ದೆ ತಂದಿದ್ವಿ ಉಪ್ಪಿನಕಾಯಿ. ಆ ಉಪ್ಪಿನಕಾಯಿ ತರ ತಿಂತಾರೆ. ಏನಿಲ್ಲ, ಅಣ್ಣಂಗೆ ಅಲ್ಲ ಅಡ್ಜಸ್ಟ್ ತಿಂದು ದಿನ ಚಿಕನ್ ಟೈಮ್ ತಗೊಳತ್ತ ಅಂತ. ಈಗ ಸದ್ಯಕ್ಕಂತೂ ಏನಿಲ್ಲ. ಅರ್ಧ ಮಾಡ್ಬೇಕಾಯ್ತು. ನಾನು ಹೇಳ್ದೆ ಜಾಸ್ತಿ ಆಯ್ತು, ಜಾಸ್ತಿ ತಿನ್ನೀಗ. ಇನ್ನೊಂದು ಕೊಡು ಅಷ್ಟೇ. ನನಗೆ ವರ್ಷದ ಕಾಯಿ ಮಾಡ್ಬಿಡು. ಅದಕ್ಕೆ ಸಾಕು. ಅದು ಓಪನ್ ಮಾಡೋಣ. ಮುಗ್ದಿದೆ ಈಗ. ಅದು ಓಪನ್ ಮಾಡೋಣ. ಓಪನ್ ಮಾಡಿ. ಇದೆಲ್ಲ ಒಬ್ರಿಗೆನೆ. ಓ, ಇದೆಲ್ಲ ಒಬ್ರಿಗೆ ಇದೆಲ್ಲ ಒಬ್ರಿಗೆ. ಅದು ಯಾರಿಗೆ ಮಾಡೋಣ. ಗೊತ್ತು? 2 ನಿಮಿಷ ಆದ್ಮೇಲೆ ಜಾಸ್ತಿ ಆಗ್ಬಿಟ್ರೆ ಕೊಡ್ತೀನಿ, ಏನಿಲ್ಲ. ಎಲ್ಲರೂ ತಿನ್ಲೇಬೇಕು. ನೀನೇ ಹೊಡೆದು ತಿನ್ಸೋಗ. ಅಲ್ಲ, ನನಗೆ ಜಾಸ್ತಿ ಆಗ್ಬಿಟ್ರೆ 2 ನಿಮಿಷ ಆದ್ಮೇಲೆ ಇಲ್ಲ, ನಾವು ಇಲ್ಲ. ಹೇಳ್ತಿದ್ದೀವಿ. ಬೇಗ ನಿಂದ ಬೇಗ. ಮನುಷ್ಯಗೆ ಯಾಕ್ ತಿಂತಿದ್ದೀರಾ? ಒಂದ್ಸತಿ reaction ನಿನ್ನ ಹೆಸರು ಬಂತು, ದೇವ್ರು choose ಮಾಡಿರೋದು. ತಿಂದೆ ಗುರು ನಾನಾಗ್ಲೇ. ಬೇಗ ತಿನ್ಬಿಡು. ಒಂದ್ಸತಿ ರಿಯಾಕ್ಷನ್ ಬರುತ್ತೆ. ಫುಲ್ ತಿನ್ಬಿಡಿ. ಯಾರಿಗೂ ಅಷ್ಟೇ. ಅಲ್ಲ, ಮುಂಚೆ ಎಲ್ಗೋಗಿ ಸೇರ್ಕತ್ತವ. ದೊಡ್ಡ ಕರ್ಣ ಸಣ್ಣ ಕರ್ಣ. ಏನಾಯ್ತು ಸುಮ್ ಕೂತಲ್ಲ. ಯೂಟ್ಯೂಬ್ ಅಲ್ಲೆಲ್ಲ ಹಂಗ ಚೂರು ಚೂರು ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲ ತಿಂತಾ ಇದ್ದೀವಿ. ಅವ್ರಿಗಾಗ್ಲೇ ಅಷ್ಟೊತ್ತಿಗೆ ನಾವು ಇನ್ನೊಬ್ರು ಕೊಡೋಣ. ಆಗ್ತಿದೆ, ಜಾಸ್ತಿ ಆಗ್ತಿದೆ. ಓಕೆ ಗೈಸ್, ಈಗ ಶಿವಕುಮಾರ್ಗೆ ಏನು ಅಲ್ಲಾಡಿಲ್ಲ ಅವರು. ನೆಕ್ಸ್ಟ್ ಇನ್ನೊಬ್ರಿಗೆ ಕೊಡೋಣ. ನೋಡ ಅವ್ರು ಏನ್ ರಿಯಾಕ್ಷನ್ ಕೊಡ್ತಾರೆ ಆಮೇಲೆ ನೋಡುವ. ಒಬ್ರು ಒಂದೇ ತಿನ್ಬೇಕಂತ. ಸ್ವಲ್ಪ ಹೈಟ್ ಅಲ್ಲ, ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ವಿ, ಎಲ್ಲ ಬಿದ್ಕೊಂಡೆಲ್ಲ ಅವ್ರು ಎಷ್ಟು ತಿಂತಿರ್ತಾರೆ ನೋಡಿದ್ರ? ಇಷ್ಟಿರ್ತಾರೆ ಅಷ್ಟೇ ಕೆಲವರು. ಓಕೆ, ನನ್ ರಿಯಾಕ್ಷನ್ ನೋಡೋಣ. ಡಿಫರೆನ್ಸ್ ಆಗುತ್ತೆ. ಆಯ್ತು ಬಿಡು. ಓಕೆ, ನೆಕ್ಸ್ಟ್ ನೀನೇನೆ ಅಲ್ಲಿರೋ 3 ಸೀಟ್ ಇದೇನು. ನಾನು ಏನಂತೆ ಮಗ ಅವ್ರು ಹಾಕಿದ್ರು ಆಗಲ್ಲ. ಯಾರು ಹಾಕಿದ್ರು ಅವ್ಳು ಹಾಕಿದ್ರು ಆಗಲ್ಲ. ಸಚಿನ ಕೊಡು. ಏನ್ ಆರ್ಡರ್ ವೈಸ್ ಕೊಡ್ತಾ ಇದ್ದೀರಾ? ಹಾ. ನೆಕ್ಸ್ಟ್ ಚೀಟ್ ಶೌರ್ಯ. ಶೌರ್ಯನೇ ತೋರ್ಸಕ್ ಬಂದ. ಶೌರ್ಯನೇ ನೀನೇ ತೋರ್ಸ್ಲಿಲ್ವಲ್ಲ ನಂದ? ಅಂಡ್ ಈಗ Second person ಶೌರ್ಯ. ಇವೆಲ್ಲ ತಿನ್ಬೇಕು. ಫುಲ್ ಪೂರ್ತಿ. ಪೂರ್ತಿ ತಿಂತೀಯ? ಇಬ್ಬರಿಗೆ ಒಂದ್ರಲ್ಲಿ ಇಬ್ರು ಅಷ್ಟೇ. ಇವಳಿಗೆ ಒಂಚೂರು ಟೇಸ್ಟ್ ಮಾಡ್ತೀನಿ. ಏನು ಆಗಲ್ಲ. ಇವೆರಡು ಬಿಟ್ಬಿಟ್ಟು ತಿನ್ಕೊಂಬಿಡು. ಇವೆರಡು ಬಿಡು ಗಗನಂಗೆ. ಮೋಟ್ರ್ ಆನ್ ಆಯ್ತಾ? ನೀವು ಎಷ್ಟು ಬಿಟ್ಬಿಡಿ ಮೇಲೆ ಇನ್ನು ಗಾಡು ಫುಲ್ಲು. ನನಗೇನು ಆಯ್ತಿಲ್ಲ. ಊಟ ಅಂದ್ರೆ ಇಷ್ಟ ಅವ್ರಿಗೆ, ಏನಾರ ಆಗ್ಲಿ ತಿಂತಾನೆ. ಅದೊಂದು ತಿನ್ಕೊಂಬಿಡಿ. ಎರಡು ಗಗನ ಗಿಡ. ಅವನಿಗೂ ಏನಾಯ್ತಲ್ಲ. ಶಿವಕುಮಾರ್ ಬೆಲೆ ಇನ್ನೊಂದು ಇದ್ರೆ ಕೊಡ್ರ. ಬೇಡ ಕಣಪ್ಪ. ಮುಟ್ಟಿ ಹಿಡ್ಕೊಂಡ್ಬಿಟ್ಟ ಕೈಲೇ ಮೇಲೆ ನಾನು. ನಿಮ್ಮ ಅನಿಸಿಕೆ? ಅಷ್ಟೇ ಅಲ್ಲ, ಅದು ಘಾಟ್ ಹೊಡಿತೈತೆ ಅಷ್ಟೇ. ಇಲ್ಲ, ಈಗ ಯಾವ ಜೋಲ ಚಿಪ್ ತರ್ಸಿದ್ವಿ ನಾವು? ಸ್ಕ್ಯಾಮ್ ಇದು. ಯಾರು ಏನೋ ಆಯ್ತಾ? ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಏನೋ ಆಯ್ತಲ್ಲ ಅಂತೂ ಆಯ್ತೈತೆ. ಅಷ್ಟೊಂದಿನ ಓವರ್ ಹೈಟ್. ತೊಳಿದೆ, ತೊಳಿ. ಈಗ ಇವೆಲ್ಲ ಈಗ ಶುರು ಮಕ ತೋರ್ಸು ಕೆಂಪು ಆಗ್ಬಿಡದೆ. ಅಯ್ಯೋ, ಒರಿಜಿನಲ್ ತರ್ಸಿದೀವಿ. ಇಲ್ಲ ಇಲ್ಲೆಲ್ಲ ಫುಲ್ಲು ಉರಿತೈತೆ. ಕತ್ರಿ ಕೊಡಿ, ಕತ್ರಿ. ನನ್ ಗೈಸ್ ಶಿವಕುಮಾರ್ ಒಂದು ವಿರಾಮ ತಗೊಂಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಒಳಗಡೆ ಹೋಗಿ ಬಾಯಿ ತೊಳೆಕ್ ಕೈ ತೊಳೆಕ್ ಹೋಗೋಣ. ಶಿವಕುಮಾರ್ ಕ್ಯಾಮ್ರಾ ಮುಂದೆ ನಾಟಕ ಆಡ್ತಿದ್ದ, ಏನೂ ಆಗಿಲ್ಲ ಅಂತ. ಇವ್ ನೋಡೋ ಫುಲ್ ಏನು ಆಗಿಲ್ಲ. ನಾಟಕ. ನೆಕ್ಸ್ಟ್ ಇಟ್ಟು ಸಚಿನ್. ಅಪ್ಪ ನಾನ್ ಲಾಸ್ಟ್ ಇವು ಲಾಸ್ಟ್ ಜಾಸ್ತಿ ನನಗೆ ಪೌಡರ್ ತರಿಸ್ಬೇಡ. ಪೌಡರ್ ಕೊಡ್ತಾವ ನನಗೆ. ಪೌಡರ್ ಹಾಕ್ಬೇಕು ಅದ್ರ ಮೇಲೆ. ಅವನೇ ತಗೊಂಡ್ಬಿಡು. ಪೌಡರ್ ಎಲ್ಲ ಬ್ಯಾಡ ಕಂಡ್ರು. ತಿಂತೀನಿ ಒಂದೇ ಸತಿ ಬೇಡ. ದಡ ತಿನ್ಬೇಕು. ಬೇಡ. ಒಂದೇ ಸತಿ ತಿನ್ಬೇಕು. ವಾಟರ್ ಬಾಟ್ಲಿ ತಂದಿಲ್ಲ. ತಿನ್ಬೇಕು. ನಿನ್ಗೆ ಏನಾಗಲ್ಲ ತಿನ್ನಪ್ಪ. ನನ್ ಗಟ್ಟಿಗೆ ಏನಾಗಲ್ಲ, ನಿನ್ ಗಟ್ಟಿಗೆ ಆಯ್ತದ ಏನಾದ್ರು. ಓ ಅಣ್ಣ ಕಾಮಾಗಿ ಫುಲ್ ಕಾಮ. ಬಾಯಲ್ಲಿ ಸ್ವಲ್ಪ ಉರಿತದೆ. ಹಾ, ಇನ್ನೊಂದು ಕೊಳ್ಳ ಗಂಟ್ಲಿಗೆ ಹೋಯ್ತು. ಇಲ್ಲಿ ರಕ್ತ ಹೆಂಗ್ ಬಂತು? ಬರುತ್ತೆ. ಅನ್ನ ನಾಳಕ್ ಬರುತ್ತೆ.
ಎಪಿಗ್ಲಾಟಿಸ್ ಎಲ್ಲಿ ಇರ್ತದೆ ಅಲ್ಲಿ ಬರ್ತದೆ. ಹೋಗಕ್ಕೆ ತೆಗಿಯಕ್ಕೆ ಜೋರ ಮಾತಾಡು. ಬಾಯಿ ಉರಿತೈತೆ. ಮಾಮೂಲಿ ಮೆಣಸಿನ್ಕಾಯಿ ತಿಂತೀವಲ್ಲ ಹಂಗ ಅನ್ಸ್ತಾ ಇರ್ತದೆ. ಮೆಣಸಿನಕಾಯಿ ತಿಂದಷ್ಟು ಇಲ್ಲ ಇದು. ನನಗದೆಲ್ಲನಾ ಓಕೆ, ನಿಮ್ಮ ಅನಿಸಿಕೆಯನ್ನು ಸ್ವಲ್ಪ ಎಂಜಾಯ್ ಮಾಡಿ. ಅಷ್ಟೊತ್ತಿಗೆ ನಾವು ಲಾಸ್ಟ್ ಸೀಟ್ ಉದಯ್ ಅವ್ರಿಗೆ ಕೊಡ್ತೀವಿ. ಆಕ್ಚುಲಿ ಒಬ್ರು ಒಂದೊಂದು ಫುಲ್ ತಿನ್ಬೇಕು, ಆಗ ಗೊತ್ತಾಗೋದು. ಇಷ್ಟ ಇರ್ತೀನಿ ಫಸ್ಟ್. ಬಾಯಿ ನೀರ್ ಬರ್ತಾನೆ ಇದೆ ಉಳಿಗೆ. ತಿನ್ನಲ್ಲ ನಿಲ್ದಾರ ಒಂಚೂರು ಆಗ್ಲಿ ಜಾಸ್ತಿ ಆಗ್ಲಿ. ಆಗ್ಲೇ ಆಗ್ಬಿಡಿ ದೇವ್ರತಾನೆ ಗೈಸ್ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ವಲ್ಲ ಆ ರೇಂಜ್ಗೆ ಏನೂ ಆಗ್ಲಿಲ್ಲ. ಅವ್ರು ಒಂದು ಫುಲ್ ತಿಂದಿರ್ತಾರೆ. ಎಲ್ಲ ಇಷ್ಟು ತಿಂತಿದ್ದೆ ನಾನು ಪೂರ್ತಿ. ಬೀಳಿಸ್ಕತಿ ಆ ತಿನ್ನು. ಓಂ ಬ್ರಹ್ಮಾಯ ನಮಃ ಓಂ ಬುದ್ಧಾಯ ನಮಃ. ಎಲ್ಲ ನಾಕ ತಿಂತಾ ಇರು. ನಮೋ ಭದ್ರಾಯ ಓಂ ನಮೋ ಹನುಮತೆ ಅಂತ ಶುರು ಮಾಡಿ. ನೆಕ್ಕೋ ಕೈಯಲ್ಲ. ಏ ಉರಿತೈತೆ ನನಗೆ. ಅದು ನಿನ್ಗೆ ನಿಜ ಗುರು. ಒಂಚೂರು ಉರಿತಾ ಇಲ್ಲ. ಅಲ್ಲ ಈಗ ಮಾಮೂಲಿ ಖಾರ ತಿಂದ ಊಟದಲ್ಲಿ ಎಷ್ಟು ಉರಿಯುತ್ತೆ ಅಷ್ಟೇ. ನನಗೆ ಎಕ್ಸ್ಟ್ರಾ ಜಾಸ್ತಿ ಉರಿತೈತೆ ನಾನು. ನನಗೆ ಉಳಿದಿದೆ. ನಾನು ಪೌಡರ್ ತಿನ್ಬಿಟ್ಟಲ್ಲ ಬ್ರೋ. ಕಣ್ಣು ಮುಡ್ಕತ್ಯ. ಕೈಯೆಲ್ಲ ಮುಟ್ಕೊಬಿಡಕಣ ಆಮೇಲೆ ಮೂಗು. ನಾನ್ ತಿನ್ಲಾ? ತಿನ್ನೋ ನಾನ್ ತಿನ್ಲಾ? ಇವಳು ಏನಾಗಲ್ಲ ನನ್ನ ಪ್ರಕಾರ. ಇವಳು ಖಾರ ತಿಂತಾಳೆ. ಗಂಟ್ಲು ಒಂಚೂರು ನೋಯ್ತದೆ. ಇವ್ರಿಗೂ ಆಗಿಲ್ಲ ಅಂದ್ರೆ ಜೋಳ ಚಿಪ್ ಚಾಲೆಂಜ್ ಟ್ರೈ ಮಾಡಿ. ಹೌದು. ಆಯ್ತೈತೆ ಬಟ್ ಅಂದ್ರೆ ನಾವು ಮಾಡಿದ ತಪ್ಪು ಏನು ಗೊತ್ತಾ, ಅರ್ಧ ತಿಂದ್ವಿ, ಒಂದೊಂದು ತಿನ್ಬೇಕು ಒಬ್ರು. ಕೈಗೆ ಮುಟ್ಕೊಂಡ್ಯಾ? ಬೇಡ ನಿನ್ ಕೈ ಸರಿ ಇಲ್ಲ. ನೀರ್ ಎತ್ಕೊಂಡಿಲ್ಲ ನಾನು. ಯಾಕೆ ತಿನ್ಬಿಡು. ನೀರು ಈಗಲೇ ಮಾಡ ತಿನ್ಬಿಡು ಫಸ್ಟ್. ತಿನ್ಬಿಡ್ಲಿ. ಏನೂ ಆಗಿಲ್ಲ ತಾನೆ. ನಾಲ್ಗೆ ಉಸಿ ನೋಯ್ತಲ್ಲ ಉರಿತಲ್ಲ. ನಾಳೆ ಉರಿತೈತೆ. ನಾಲ್ಗೆ ಹಿಂದಿನ ನಾಲ್ಗೆ ಉರಿತಿದೆ ಫುಲ್ಲು. ನಾನು ಇಲ್ಲ ಕೊಟ್ಟೆ ಅದು ನಾನು ನೋಡು ನೀರಿಲ್ಲ ಒಂದ್ 5 ನಿಮಿಷ ಇರ್ಬೇಕು. ಒಂದ್ 5 ನಿಮಿಷ ಇರೋ. ಬೇಡ ಕೈ ಮುಡ್ಕೊಂಡ್ಬಿಡ್ತೀಯ ಮಾರ್ಗಳು. ಎಲ್ಲೂ ಹೋಗಂಗಿಲ್ಲ. ಬೇಡ ಒಂದ್ 5 ನಿಮಿಷ ಇರೋ. ನಾಲ್ಗೆ ಉರಿತೈತೆ ನನಗೂ. ಕೊಡೋದು ನೀರ್ ಕುಡಿದ್ರೆ ಖಾರ ಹೋಗಲ್ಲ. ತಲೆ ಒಳಗೆಲ್ಲ ಬಂದೈತೆ ನಂಗೆ. ಈಗ ಸರಿ ಆಯ್ತು. ಗಗನ ನಮ್ಗಿಂತ ಹಿಂಗೆ ಸೆನ್ಸಿಟಿವ್ ಅವ್ಳು ತಿನ್ನಲ್ಲ ಅನಿಲ್ಲೋ ಬೇರೆ ನಮ್ಗೇನು ಆಗಿಲ್ಲ ಅಂತ ತಿಂದ್ಲು. ನನ್ಗೆ ಬಾಯಲ್ಲಿ ನೀರ್ ಬರ್ತಾನೆ ಇದೆ. ಹೌದು, ನೀರ್ ಕುಡಿದ್ರೆ ಜಾಸ್ತಿ ಖಾರ ಆಗುತ್ತೆ. ಹಿಂದಿದ್ದೆ ಒಂಚೂರು ಗುರು, ನಾವ್ ಇಷ್ಟಿದ್ದಪ್ಪ ತಿಂದ್ವಿ. ನಾನೇ ಜಾಸ್ತಿ ನೀರು. ನಾನು ನಂದು ಒಂದೇ ಭಾಗ ಮನೆ 2 ಭಾಗ ತಿಂದೆ ಅಷ್ಟೇ. ಒಂದ್ ಖಾಲಿ ನೀರು ಅಷ್ಟೇ. ದಯವಿಟ್ಟು ಹೆಣ್ಮಕ್ಳು ಟ್ರೈ ಮಾಡ್ಕೋಬೇಡಿ. ನಿಜವಾಗ್ಲೂ ಖಾರ ಆಗಿದೆ ನನಗೆ. ನೀರು ಕುಡಿದ್ರೆ ನೀರ್ ಕುಡಿದ್ರೆ ಖಾರ ಆಗುತ್ತೆ. ಏನಾಯ್ತೈತೆ? ನಾಲ್ಗೆ ಸಿಕ್ಕಾಪಟ್ಟೆ ಉರಿತೈತೆ. ನೀನ್ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ? ಹಾಲು ತಗೋತೀನಿ. ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ? ತಿನ್ನು ನಿನ್ಗೂ ಆಗುತ್ತೆ. ತಿನ್ನು. ಯಾರು ಉಳಿತೈತೆ ನಂಗೆ. ಹೊಟ್ಟೆ ಎಲ್ಲ ಉರಿತೈತೆ. ನಿಂತ್ಕೊಳ್ಳಿ. ಅಷ್ಟಲ್ಲಿ ನಿನ್ಗೂ ಆಗುತ್ತೆ. ತಿನ್ನು, ಏನಾಗಲ್ಲ. ಹೊಟ್ಟೆ ಉರಿತೈತೆ. ಆಕ್ಟಿಂಗ್ ಅಲ್ಲ, ನಾಲ್ಗೆ ಉರಿತೈತೆ. ಹೊಟ್ಟೆ ಒಂಥರ ಇದೆ. ಹಾಲು ಕುಡಿದ್ರೆ ಹೋಗುತ್ತೆ. ಹೊಟ್ಟೆನ ಉರಿತೈತೆ ನಂಗೆ. ಹೊಟ್ಟೆ ಉರಿತೈತೆ. ಇಲ್ಲೆಲ್ಲ ಅಣ್ಣ ನಾಳ ಕರುಳು ಕರುಳು ಎಲ್ಲ ಕರುಳು ಮನುಷ್ಯ ಅದೋ ನಿಂಗಾಡಲ್ಲ. ಶಿವಕುಮಾರ್ ಮನುಷ್ಯ ಅಲ್ಲ, ಡಿಸೈಡ್ ಮಾಡ್ಕೊಂಡು ಇವತ್ತೇ. ಫ್ಯಾನ್ ಆಫ್ ಮನುಷ್ಯ ಅಲ್ಲ. ನಾಲ್ಗೆಲ್ಲ ಇಟ್ಕೊ ನಮ್ಗೆ ಸ್ವಲ್ಪ ಖಾರ ತಿಂದ ಅಭ್ಯಾಸ ಇದೆ. ದಿನ ತಿಂತಂಗೆ ಗೈಸ್. ದಿನ ಏನ್ ತಿನ್ನಲ್ಲ, ತಿಂತೀನಿ ಅದು ಸ್ವಲ್ಪ. ನೀವು ಆಕ್ಟಿಂಗ್ ಮಾಡೋ ಸ್ವಲ್ಪ ಅದಕ್ಕೆ ಆಕ್ಟಿಂಗ್ ಮಾಡ್ತಾಳೆ ಅಂತ. ಉರಿತೈತೆ ನನಗೆ ಫುಲ್ಲು. ಇಲ್ಲೂ ಕಿತ್ಕೊಂಡ ನಾನು. ತಲೆ ತಿರ್ಗೈತೆ. ನಾನು ವಿಜಯ ರಾಜೇಂದ್ರ ಬೌದ್ಧರಾಗಿ ಬರ್ತೀನಿ. ಈ ಜಾಗ ಬಿಟ್ಟು ತೊಲಗು. ಇಲ್ಲ, ಈ ಕಡೆ ನಾಲ್ಗೆ ಉರಿತೈತೆ. 2 ನಾಲ್ಗೆ ಆಯ್ತಾ ನಿನ್ಗೆ? ಹಾವು ಇವ ಇವಳು. ನಾಗಿಡಿ ನಾಗಮ್ಮ ನಾಗಮ್ಮ. ತಲೆ ತಿರ್ಗೈತೆ. ಮುಖ ಹೆಂಗಾಗೈತೆ ಗೊತ್ತಾ? ತಲೆ ತಿರ್ಗೈತೆ ನನಗೆ. ನಮ್ ನಾಲ್ಗೆ ಉರಿತೈತೆ ಅವಾಗಿಂದ. ಇಲ್ಲಿ ನೀರ್ ಬರ್ತಾನೆ ಇದೆ ನಾಲ್ಗೆಲಿ. ಹೊಟ್ಟೆ ಉರಿತೈತೆ. ಯಾರು ನೋಡಿದೆ ಹೊಟ್ಟೆಗೆ? ತಗೊಳ್ಳಿ, ಇರೋದ್ರಲ್ಲಿ ನೆಕ್ಕೊಳ್ಳಿ ಪ್ಲೀಸ್, ದಯವಿಟ್ಟು. ನನ್ ನೆಕ್ ತಂದ್ಬಿಟ್ಟು ಕೂತ್ಕೊಂಡು ಚಟ್ನಿ ಕುಡಿತಾರ? ನಿಂಗೆ ಅಲ್ಲ guys, ಖಾರ ಇಲ್ಲಿ ಒದ್ದಾಡ್ತೈತೆ. ಒಂಚೂರು ಗೊತ್ತಾಗಿಲ್ಲ. ಮನುಷ್ಯ ದೆವ್ವ. ಮಾಮೂಲಿ. ಏಯ್ ಹೇಳಿ ಅಣ್ಣ, ನಮ್ ಜೊತೆ ಇರೋದು. ಮಿಸ್
ಹಂಗಾಗಿ ಊಟಕ್ಕೆ ಖಾರ ಜಾಸ್ತಿ ಹಾಕ್ಬಿಟ್ರೆ ಎಷ್ಟು ಹೊಡಿಯುತ್ತೆ ಅಷ್ಟೇ ಹೊಡಿತಾರೆ ನನಗೆ. ಇಲ್ಲಪ್ಪ ಹೊಟ್ಟೆ ಮಿಸ್ ಎಲ್ಲ ಉರಿಯುತ್ತೆ. ಅಷ್ಟೆಲ್ಲ ಆಗ್ತಿಲ್ಲ. ತಿನ್ನಿ ಒಳಗಡೆ ಇರೋದೆಲ್ಲ ತಿನ್ನಿ ಇದನ್ನ ಗೊತ್ತಾಗ್ಲಿ ತಿನ್ನೋ. ತಿಂತಾ ಇದೀನಲ್ಲ ಆಗಿದ್ದು. ಅಂದ್ರೆ ಸ್ವಲ್ಪ ಖಾರ ಐತೆ ಇಲ್ಲ ಅಂತ ಹೇಳಲ್ಲ. ಓ ಈ ಖಾರ ಪುಡಿ ಮಾತ್ರ ತಿನ್ಲ. ಇದ್ರೊಳಗಡೆ ನಾನು ಖಾರ ಪುಡಿ ತಿಂದೆ, ಖಾರ ಪುಡಿ ತಿಂದೆ ನಾನು ನಾನು. ಖಾರ ಪುಡಿ ತಿನ್ಬಿಟ್ಟೆ. ನಮ್ ತಲೆ ಸುತ್ತೈತೆ. ಒಂಚೂರು ಹಾಲು ಕೊಡ್ಲಾನಿ? ಕಣೋ ಖಾರ ಆಯ್ತಲ್ಲ ನಮ್ಗೆ, ನಾಲ್ಗೆ ತಾಳ್ಗೆ ಉರಿತೈತೆ, ಇನ್ನೊಂಚೂರು ತಿನ್ನೋ ಸರಿ ಆಗ್ತದೆ. ತಲೆ ತಿರುಗ್ತದೆ. ನಾಲ್ಗೆ ಖಾರ ಹೋಗ್ಬೇಕು. ಆಯ್ತು ಇನ್ನೊಂಚೂರು ತಿನ್ನು. ಏಯ್ ಹಿಡ್ಕೋ ಸಾಕು ನಂಗೆ. ತಿನ್ನೋಣ. ಏನಕ್ಕೆ ಸುಮ್ಮನೆ ಏನಕ್ಕೆ ತಿನ್ಲಿ? ತಿನ್ನಿ ಪರವಾಗಿಲ್ಲ ತಗೊಂಡ್ ತಿನ್ನಿ. ಅಲ್ಲ ಈ ಕಡೆ ಎಲ್ಲಿ ಚೀವ್ ಮಾಡ್ದೆ ಫುಲ್ ಉರಿತಾ ಇದೆ. ಶಿವಕುಮಾರ್ ಏನು ಹೇಳ್ತಾ ಕಲ್ಲು ಬಂಡೆ. ತದ್ವಿರುದ್ಧ ವೈರುಧ್ಯ ದಿಕ್ಕುಗಳು. ವಿರುದ್ಧ ಪದ. ತಿನ್ನೋಣ ಗೊತ್ತಾಗ್ಲಿ. ಗೊತ್ತಾಗಿ ತಿನ್ನಲ್ಲ ನಾನು ನಿಮ್ಮಿಂದ ಎಲ್ಲ ಜಾಸ್ತಿ ಖಾರ ಪುಡಿ ತಿನ್ನಿ. ಆಯ್ತು ಒಂದು ಫುಲ್ ಚಿಪ್ಸ್ ತಿಂದ್ರು ಶಿವಕುಮಾರ್ ಏನು ಆಡಲ್ಲ. ತಿನ್ನು. ಊಟಕ್ಕೆ ಉಪ್ಪಿನಕಾಯಿ. ಈಗ ಹಾಲು ಕುಡಿತಾ ನೋಡಿ ಸೈಲೆಂಟ್ ಆಗಿ ಬಂದು. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು, ಖಾರ ತಿಂದ್ಮೇಲೆ ಹಾಲು ಕುಡಿಲೇಬೇಕು. ತಗೊಳ್ಳಿ. ಖಾರದ ಪುಡಿ ತಿಂತ ಏಯ್ ಮನ್ಸಾಗು ಫಸ್ಟು. ನನಗೆ ಸ್ವಲ್ಪ ನಾಲ್ಗೆ ಹೊಡಿತು. ಅದ್ಬಿಟ್ರೆ ಏನಾಗಿಲ್ಲ. ನಾನ್ ಜಾತಿ ತಿನ್ನ ಕಮ್ಮಿ ತಿನ್ನ ಗೊತ್ತಾಗಿಲ್ಲ. ಖಾರ ಪುಡಿ ತಗೊಳ್ಳಿ ದಯವಿಟ್ಟು ಬಾಕ್ಸಲ್ಲಿ. ಯಾಕೆ ಮೆಣಸು ಸುಮ್ಮನೆ ಹೋಗು. ಖಾರ ಪುಡಿ ತಗೊಂಡು ಅದಕ್ಕೂ ಏನೂ ಆಗಲ್ಲ ಅವನು. ಇವನೇ ಲಾಸ್ ಆಫ್ ಸ್ಪೀಚ್ ಅನ್ಸೋಕೆ ಆಗಿತ್ತು. ನನಗೆ ಏನಾಗೈತೆ ಗೊತ್ತಿಲ್ಲ, ಇದು ನೋಯ್ತಲ್ಲ, ನಾಳೆಗೆ ಸ್ವಲ್ಪ ನೋಯ್ತೈತೆ, ತಲೆ ತಿರುಗ್ತದೆ, ಯಾಕೆ ಗೊತ್ತಿಲ್ಲ. ರುದ್ರಿ ವೀರಭದ್ರಿ ಎಲ್ರಿಗೂ ಸ್ವಲ್ಪ ರಿಯಾಕ್ಷನ್ ಆಗೈತೆ. ಇವನೊಬ್ಬ ಮನ್ಸನ, ಇವನು ಒಂಚೂರಾದ್ರೂ ಕೂಡ ಜೋಲ ಚಿಪ್ ಮರ್ಯಾದೆ ಕಳಿತಾವನೆ. ನಾನು ರಿಯಾಲಿಟಿ ನಾನು ಹೇಳ್ತೀನಿ. ಇಲ್ಲಿ ಮುಂದೆ ತಿಂದ ಕಡ್ಕೊಂಡಿದ್ದ, ವಾಶ್ರೂಮ್ಗೆ ಹೋಗಿ 10 ಕರೆದು ಕೈ ತೊಳ್ಕ ಬರ ಬಿಡಿ ಈಗ ನಾವು ಅದನ್ನೇ ನಂಬ್ತಾ ಇದ್ವಿ. ಶಿವಕುಮಾರ್ ಮನುಷ್ಯ ತಲೆ ತಿರ್ಸ್ತು. ಇವಾಗ ಸರಿ ಆಗ್ತಾ ಇದೆ. ಸ್ವಲ್ಪ ಹಾಲು ಕುಡಿದ್ಮೇಲೆ ಅಲ್ಲಿ ಏನು ಮಾಡ್ತಾವನೆ ಇನ್ನೂ ಸರಿಯಾಗಿಲ್ಲ. ಏನಾಯ್ತೈತಿ ಈಗ? ಕಷ್ಟ ಇನ್ನೊಂದು ಡಾಕ್ಟ್ರ್ ಕೇಳ್ತಾರಲ್ಲ, ಏನಾಯ್ತೈತಮ್ಮ? ಹಾಲು ಕುಡಿ. ನೋ ನನಗೆ ತಲೆಗೆ ಹೊಡೆದ್ಬಿಡ್ತು, ತಲೆ ಗರ್ರ ಅಂತ ತಿರೋಕೆ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ನಾಲ್ಗೆ ಇನ್ನು ಮುಗಿತೈತೆ. ಈಗ ಆಲ್ರೈಟ್ ಗೈಸ್, ತಲೆ ತಿರುಗ್ತಾ ಇತ್ತು. ಅದು ಏನು ಅಂದ್ರೆ ಒಂದು ಚಿಪ್ ಫುಲ್ ಒಬ್ಬರೇ ತಿಂದ್ರೆ ಫುಲ್ ರಿಯಾಕ್ಷನ್ ಬರುತ್ತೆ. ಒಂದ್ ತಿಂದ್ರೆ ಅಷ್ಟೇ. ಗಗನ ಅರ್ಧದಲ್ಲಿ ಒಂದು ಚೂರಲ್ಲಿ ಶುಂಠಿ ತಿಂದ್ಲು. ಏನು ಶುಂಠಿ ತಿಂದು ಇನ್ನೊಂದು ತಗೋಬೇಕು, ಆಗ್ಲೇ ಸ್ಟಾರ್ಟು. ಅದು ಜೋಶಲ್ಲಿ ನಿಮ್ಮೆಲ್ಲ ನೋಡಿ ಹಾಕೊಂಡ್ಬಿಟ್ಟೆ, ಖಾರ ಗಂಟ್ಲಿಗೆ ಹೊಡೆದ್ಬಿಡ್ತು. ನಾನು ಅದ್ರ ಮೇಲೆ ಖಾರ ಪುಡಿ ಎಲ್ಲ ಸುರ್ಕೊಂಡು ಸ್ಟಫ್ ಮಾಡ್ಕೊ ತಿಂದೆ, ಅದಕ್ಕೆ ತಲೆ ಹೊಡೆದ್ಬಿಡ್ತು ನನಗೆ. ತಲೆ ತಿರ್ತದ ಬಾ. ಸೊ ಗೈಸ್, ಇದು ನಮ್ಮ ಜೋಲೋ ಚಿಪ್ ಗೈಸ್, ಜೋಲೋ ಚಿಪ್ ಚಾಲೆಂಜು. ಟ್ರೈ ಮಾಡಿ. ನನಗೇನೋ ಹುಡುಗಿರು ಜಾಸ್ತಿ ರಿಯಾಕ್ಟ್ ಆಯ್ತಾ ಅಂತ. ಹುಡುಗಿರಿಗೆ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಜಾಸ್ತಿ ರಿಯಾಕ್ಟ್ ಆಗುತ್ತೆ. ಹುಡುಗಿರು ಒಂದು ಚಿಪ್ಪಲ್ಲಿ ಅರ್ಧ ಚಿಪ್ ತಿಂದ್ರೆ ಯುಲ್ ಬಿ ಗಾನ್. ಒಂದು 10 ನಿಮಿಷ ಆಯ್ತಾನ ತಿಂದು, ಒಂದು 5 ನಿಮಿಷಕ್ಕೆ ಬಾಯ್ಸ್ ಆರ್ ಆಲ್ ರೈಟ್, ಆಲ್ ಬಾಯ್ಸ್ ಆರ್ ಆಲ್ ರೈಟ್, ಎಲ್ಲ ಸರಿಯಾಗಿದ್ದೀವಿ. ನಂಗೆ ಸ್ವಲ್ಪ ತಲೆ ತಿರುಗ್ತೈತೆ, ಈಗ ಸರಿಯಾಗಿದ್ದೀನಿ. ಜೋಳ ಚಿಪ್ ತಿಂದು ಕರ್ಜಿಕಾಯಿ ರುಚಿ ಆಗಿರೋದು, ಸ್ವೀಟ್ ಆಗಿರೋದು ತಿಂತ. ಇವನು ಅರ್ಧ ತಿಂದಿದ್ದ, ನಾನು ತಿಂಗ್ಬಿಟ್ಟೆ. ಶಿವಕುಮಾರ್ಗೆ ಏನೋ ಕೊಬೇಡಿ, ಅವನೇನೋ ಮಾಡಿದ, ವೇಸ್ಟ್ ಸ್ವೀಟೇ ವೇಸ್ಟ್ ಅವನು ಕೊಟ್ಬಿಟ್ರೆ. ಕಣ್ಣು ನೋಡಿ ಗೊತ್ತಾಯ್ತೈತೆ. ಯು ಕಾಂಟ್ ಚೀಟ್ ಮೀ. ತೋರ್ಸು, ಕಣ್ಣು ತೋರ್ಸು. ನಾವು ಮುಂಕಣ ಒಸಿ ರೆಡ್ಡ, ಕಣ್ಣು ತುಂಬ ಕಣ್ಣು ರೆಡ್ ಆಗ್ಬಿಟ್ಟಿದೆ. ನೀರ್ ತುಂಬ್ಕೊಂಡಿದೆ ಗಂಟು. ಹಾಂ, ಆದ್ರೆ ನಾನು ಏನು ಔಸ್ಕೊಂಡಿಲ್ಲ. ಏನು ನಾಡ್ಕಾಡ್ತಾವ ನಮ್ಮ ಮುಂದೆ, ಏನು ಇಲ್ಲ ಅಂತ ನಾಡ್ಕಾಡ್ತಾನೆ. ದಂಗಾಣಿ ಆಟ ಆಡು ಅಂದ್ರೆ ಆಡ್ತಾನೆ. ನನ್ಗೆ ಆಯ್ತು ಬಿಡ್ರಿ. ಡಿಂಗ್ರಿ ನನ್ನ ಮಗನೇ. ಕುತ್ಕೊಳಕಾಗಿದ್ದ ಹೆಂಗ್ ಆಡ್ದ ನೋಡು. ಶಿವಕುಮಾರ್ ಹೆಂಗ್ ಆಡ್ತಾ ನೋಡಿ, ಏನು ಆಗಿಲ್ಲ ಅನ್ಬಿಟ್ಟು ತೋರ್ಸ್ಕೊತಾ ಇಲ್ಲ. ಬಂಡ ನಮ್ ಗುಂಡ ಅಂತ. ಒಂದೊಂದು ತಿಂದಿದ್ರೆ ಮಾತ್ರ ಸೂಪರ್ ಆಗಿರೋದು. ಶಿವಕುಮಾರ್ 2 ಮಿನಿಟ್ಸ್ ಮನೆಗೆ ಹೋಗು. 2 ಮಿನಿಟ್ಸ್ ಮನೆಗೆ ಹೋಗ್ಬಾ ಪ್ಲೀಸ್. ಆಚೆ ಹೋಗು, ಸುಮ್ಮನೆ ಆಚೆ ಹೋಗು. ಕೇಳಿಸ್ಕೊಳ್ಳೋ ನೀನ್ ಅಲ್ಲೇನೆ. ಆಯ್ತು, ನೀನ್ ಒಳಗಡೆ ಹೋಗು, ಇಲ್ಲೇ ಇರು. ಒಳಗೆ ಹೋಗು, ನೀನ್ ಕಣ್ಣು ಹೇಳಿದ್ ಒಂದು ಇಲ್ಲ, ಒಳಗೆ ಹೋಗ ಆಯ್ತು. ಇದಕ್ಕೆ ರೂಮ್ ಒಳಗೆ ಹಂಗೆ ತಿರ್ಗೋ ಆಯ್ತು. ಆ ಕಡೆ ತಿರ್ಗೋ ಆಯ್ತು. ಇಲ್ಲ, ಆ ಕಡೆ ತಿರ್ಸ್ಬಿಡು ಆಯ್ತು. ಹಲೋ ಆಂಟಿ, ಹೇಳಿ. ಏನು
ಶಿವಕುಮಾರ್ ಬಂದು ಒದ್ದಾಡ್ತವನ ಏನಂತೆ ಅಳ್ತವನ ಬಂದ ತಾಳಿ ದಿಸ್ ಇಸ್ ದ ಆಫ್ಟರ್ ಸೀನ್ಸ್ ಇವನು ಹೋದ್ಮೇಲೆ. ಇದಾಗಿತ್ತು ನನ್ನ ಜೋಲೋ ಚಿಪ್ ಚಾಲೆಂಜ್. ಜೋಲೋ ಚಿಪ್ ಚಾಲೆಂಜ್ ನಂಗೆ ಮಾತ್ರ ವರ್ಕ್ ಆಗಿದ್ದು, ಎಲ್ಲರಿಗೂ ರಾಂಗ್. ಜೋಲೋ ಚಿಪ್ ಚಾಲೆಂಜ್ ಗಾನ್ ರಾಂಗ್. ನೆಕ್ಸ್ಟ್ ಟೈಮ್ ನಾನು ಒಬ್ಬಳೇ ಪ್ಲಾನ್ ಮಾಡಿ ಇವ್ರು ಯಾರಿಗೂ ಹೇಳಲ್ಲ, ಅಡಿಕೆ ಮಾಡಿ ಖಾರ ಪುಡಿ ಹಾಕಿ ತಿನ್ಸ್ತೀನಿ ನೋಡಿ. ಇದೇ ನೀವೆಲ್ಲರಿಗೂ challenge. ನಾನು ಬ್ಲಾಗ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಆಗ ನಮ್ಮನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡೋಳೆ, ಅದೇ ಅವಳ ಗುರಿ. ಅದಕ್ಕೆ ಇವತ್ತು ಜೋಲೋ ಚಿಪ್ ತರಿಸಿದ್ಲು, ವೇಸ್ಟ್ ಆಗ್ಬಿಡ್ತು. ನಮ್ಮ ಮನೆಗೆ ಬರ್ತಾರೆ, ಹೊಸ ಸಾಂಬಾರ್ ಮಾಡಿ ಅದಕ್ಕೆ ಒಂದು ಅರ್ಧ ಬಾಟ್ಲು ಖಾರ ಪುಡಿ ಹಾಕಿ ತಿನ್ಸಿ ಅವತ್ತು ನಾನು ಇವ್ರ ಮನೇಲಿ ಏನೇ ತಿಂದ್ರು ಗಗನನ್ ತಿನ್ಸ್ಬಿಡೇ ತಿನ್ನ. ಅವತ್ತು ನಾನು ಸಂತೋಷ ಪಡ್ತೀನಿ. ನನ್ಗೆ ಇವತ್ತು 500 ರೂಪಾಯಿ ಅಲ್ಲ, ಇವತ್ತು 500 ರೂಪಾಯಿ ವೇಸ್ಟ್ ಆಯ್ತು ಜೋಲೋ ಚಿಪ್. ಯಾರು ಕೊಟ್ಟಿಲ್ಲ ಸ್ಪ್ಲಿಟ್ ಆಗ್ತೀನಿ, ಅದಕ್ಕೆ 100 ರೂಪಾಯಿ. ಜೋಲೋ ಚಿಪ್ ತಿಂದು ನಮ್ಮ ಸ್ಥಿತಿ ಬೀದಿ ಬಂದು ರೋಡಿ ನೆಲಕ್ಕೆ ಬಂದ್ಬಿಟ್ಟಿದೀವಿ. ತಣ್ಣಗ್ ಮಲಗಿದೀವಿ ಫ್ಯಾನ್ ಕೆಳಗಡೆ. ಫ್ಯಾನ್ ಕೆಳಗಡೆ ಮಲಿಕೊಂಡ್ಬಿಟ್ಟಿದ್ವಿ ಗೈಸ್. ನಾಲ್ಗೆ ಮೇಲೆ ಸ್ವಲ್ಪ ಖಾರ ಇದೆ, ಸ್ವಲ್ಪ ಖಾರ ಇದೆ, ಏನು ತಿನ್ನಕ್ಕಾಗಲ್ಲ ಖಾರ ಇದ್ದಾಗ. ಡೌ ಮಾಡೋದು ನಿಂಗೆ ಏನೂ ಆಗಿಲ್ಲ ತಾನೆ. ಮತ್ತೆ ಅದನ್ನೇ ಕೇಳ್ತಾ ಇದ್ದೀರ, ನಾನು ಏನ್ ಮಾಡ್ಲಿ. ಸೊ ಗೈಸ್, ಇದಾಗಿತ್ತು ನಮ್ಮ ಜೋಲೋ ಚಿಪ್ ಚಾಲೆಂಜ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.